ಈಗ ಯಾಕೆ ಏನು ಎತ್ತ ಅನ್ನೋದರ ಸಂಪೂರ್ಣ ವಿಚಾರವನ್ನು ವರದಿಯಲ್ಲಿ ನೀವು ಗಮನಿಸಿದ್ರಿ. ಒಂದು ಕಡೆ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗಿದೆ, ಇನ್ನೊಂದು ಕಡೆ ಸಂಪುಟ ರಚನೆಗೆ ಪಟ್ಟಿಯ ವಿಮರ್ಶೆಯೂ ಕೂಡ ಆಗಬೇಕಾಗಿದೆ. ಹೆಂಗೆ ಮಾಡುತ್ತೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈಗ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಸಂಸತ್ತಿನಲ್ಲಿ, ಈ ಕಡೆ ಪಟ್ಟಿಯನ್ನು ವಿಮರ್ಶೆ ಮಾಡಬೇಕು. ಹಾಗಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಿಷ್ಕರ್ಷೆ ಹೆಂಗೆ ಮಾಡುತ್ತೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುವಂಥದ್ದು ಸಹಜ. ಅಂದರೆ ಸಮಯ ಸಿಗುತ್ತಾ ಅಥವಾ ಸಮಯವನ್ನು ಕೊಡಲೇಬೇಕಾ ಅಥವಾ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಸೊ ಅಧಿವೇಶನದಲ್ಲಿ ಪ್ರಮುಖ ವಿಧೇಯಕಗಳ ಪರಾಮರ್ಶೆ ಕೂಡ ನಡೀಲಿಕ್ಕಿದೆ. ನೀಟ್ ಅಕ್ರಮದ ವಿರುದ್ಧ ಹೋರಾಟದ ಉತ್ಕರ್ಷೆಯೂ ಕೂಡ ಜೋರಾಗಿದೆ ವಿಪಕ್ಷ ನಾಯಕರಿಗೆ. ಈ ಮಧ್ಯೆ ಹೈಕಮಾಂಡ್ ಮಂತ್ರಿ ಪಟ್ಟಿಯ ಪರಾಮರ್ಶೆ ಮಾಡುತ್ತಾ, ಮಾಡೋದಕ್ಕೆ ಸಮಯ ಸಿಗುತ್ತಾ, ನಾವೀಗ ಇದ್ರ ಮೇಲೆ ಫೋಕಸ್ ಮಾಡಿದರೆ ಇದೇನು ಮಾಡ್ಬೋದು ಬಿಡಿ ಆರಾಮಾಗಿ ಅನ್ನುವಂತಹ ಕನ್ಕ್ಲೂಷನ್ಗೆ ಬಂದಂಗಿದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಿದ್ರೆ ಏನು ಮಾಡ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಾದರೂ ನಮ್ಮ ಗುಸುಗುಸು ಗೋವಿಂದಣ್ಣನಿಗೆ ಸಿಕ್ಕಿದೆಯಾ ಮೂಲಗಳ ಮೂಲಕ ಅನ್ನೋದನ್ನು ಹೇಳೋದಕ್ಕೆ ನನ್ನ ಕೊಲೀಗ ವೀರೇಂದ್ರ ಕೂತಿದ್ದಾರೆ. ವೀರೇಂದ್ರ, ಈಗ ನೀವು ವರದಿಯಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅಂದರೆ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀರಿ ನೀವು? ನೇರವಾಗಿ ನಾನೊಂದು ಪಾಯಿಂಟನ್ನು ಹೇಳಿಬಿಡ್ತೀನಿ, ಪಾಯಿಂಟಿಗೆ ಬಂದುಬಿಡ್ತೀನಿ. ಬಹುಶಃ ಈ ಸಂಸತ್ತಿನ ಮುಂಗಾರು ಅಧಿವೇಶನ ಮುಗಿಯೋವರೆಗೂ ಸಂಪುಟ ವಿಸ್ತರಣೆ ಆಗಲ್ಲ ಅನ್ನುವಂಥ ನೇರವಾದ ವಿಚಾರವನ್ನು ಹೇಳ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಅಂದರೆ ಆಗಸ್ಟ್ 13 ತನಕ ಇದು ನಡೆಯುತ್ತೆ. 23 ದಿನದಿಂದ ಒಂದು ತಿಂಗಳು ಅನ್ಕೊಂಬಿಡಿ, ಅಲ್ಲಿಗೆ ಇನ್ನೂ ಒಂದು ತಿಂಗಳ ಸಂಪುಟ ವಿಸ್ತರಣೆ ಇಲ್ಲ ಇಲ್ಲ ಇಲ್ಲ. ಕರೆಕ್ಟಾ ಪಟೇಲ್ರೆ? ಈಗ ನಾವು ಸ್ಟೋರಿಯಲ್ಲಿ ಏನು ಹೇಳಿದ್ವಿ ಅಂದರೆ, ಅಲ್ಲಿ ಅಧಿವೇಶನ ರಾಹುಲ್ ಗಾಂಧಿಯವ್ರನ್ನೂ ಖರ್ಗೆ ಅವ್ರನ್ನೂ ಈ ರಾಜಕೀಯ ಸನ್ನಿವೇಶಗಳು ಲಾಕ್ ಮಾಡ್ತಾ ಇದೆ ಅಂತ. ನೀವು ಪ್ರಶ್ನೆಗಳ ಮೂಲಕ ನಮ್ಮನ್ನು ಲಾಕ್ ಮಾಡೋಕ್ಕೆ ನೋಡ್ತಾ ಇದ್ದೀರಿ ಎಂದಿನಂತೆ. ಆಗಲಿ ನಾವು ಅದನ್ನು ಅನ್ಲಾಕ್ ಮಾಡೋವಂಥ ಪ್ರಯತ್ನನೂ ಮಾಡ್ತೀವಿ ಪಾಟೀಲ್ರೆ. ಈಗ ನೋಡಿ, ಏನು ಅಧಿವೇಶನ ನಡೀತಾ ಇದೆ ಹೌದಾ, ಆದರೆ ಯಾವ್ಯಾವ ಬಿಲ್ ಬರ್ತಾ ಇದೆ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತಹ ವಿಧೇಯಕಗಳು ಈ ಅಧಿವೇಶನದಲ್ಲಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಅಧಿವೇಶನ ಇದೆ, ಯಾವಾಗಿಂದ? ಮುಂದಿನ ತಿಂಗಳು 6ನೇ ತಾರೀಕಿಂದ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಾಟೀಲ್ರೆ. ಹೀಗಿರುವಾಗ ಅವರು ಆದ್ಯತೆ ಯಾವುದು ಅಂತ ನೋಡ್ತಾರೆ. ಒಂದು ಕಡೆ ನೀಟ್ ಬಗ್ಗೆ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ ಅಲ್ವಾ? ಹೌದು. ಸದನದ ಒಳಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಖರ್ಗೆ ಅವರೇ ಸರ್ವಪಕ್ಷ ಸಭೆಯಲ್ಲಿ ಕರೀಲಿಕ್ಕೆ ಹೇಳಿದ್ರು. ಇವತ್ತು ವಾಕೌಟ್ ಆಗಿರೋದು ಮತ್ತೊಂದು ಎಲ್ಲ ನಡೆದಿದೆ, ನೀವು ನೋಡಿದ್ದೀರಿ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಆಲೋಚನೆ ಮಾಡೋದೇನೆಂದರೆ, ಈಗ ನಾಳೆ ಬೇರೆ ಡಿ ಕೆ ಶಿವಕುಮಾರ್ ಬೇರೆ ಡೆಲ್ಲಿಗೆ ಹೋಗ್ತಾ ಇದ್ದಾರಂತೆ ನಾಳೆ ನೈಟ್. ಅದೇನಕ್ಕಂದ್ರೆ ತಮಿಳುನಾಡು ಅಲ್ಲಿ ಒಂದು ನಿಲುವಳಿ ಸೂಚನೆ ಬೇರೆ ತರ್ತಾ ಇದೆ, ಕಾವೇರಿ ಮೇಕೆದಾಟು ವಿಚಾರವಾಗಿ. ಸೊ ಹೀಗಿರುವಾಗ ಅಲ್ಲಿ ಸಂಸದರ ಜೊತೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯೆಯೇ ಏನಾದರೂ ಹೋಗಿ, ಈಗ ಸಿದ್ದರಾಮಯ್ಯವರು ಹೋಗಬೇಕಾಗುತ್ತೆ, ಬಿ ಕೆ ಹರಿಪ್ರಸಾದ್ ಅವರು ಹೋಗಬೇಕಾಗುತ್ತೆ, ಬರೀ ಸಿ ಎಂ ಒಬ್ಬರು ಹೋಗಲ್ಲ. ಸಿ ಎಂ ಒಬ್ಬರೇ ಹೋದರೆ ಅದು ಕೇವಲ ಸಂಸತ್ತಿಗೆ, ಸಂಸದರ ಮೀಟಿಂಗಿಗೆ, ಸಂಸದರ ಸಭೆ, ಮೇಕೆದಾಟು ಇದಕ್ಕೆ ಸೀಮಿತ ಆಗಿರುತ್ತೆ. ಒಂದು ವೇಳೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗ್ಬೇಕಂದ್ರೆ ಇವರೆಲ್ಲ ಹೋಗ್ಬೇಕು. ಇವರೆಲ್ಲ ಹೋಗಿ ಅಲ್ಲಿ ಸಮಾಲೋಚನೆ ಮಾಡಿ ಪಟ್ಟಿಗೆ ಹೈಕಮಾಂಡ್ ಅಧಿಕೃತ ಮುದ್ರೆ ಒತ್ತಬೇಕು. ಅಂದರೆ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರೂ ಫ್ರೀ ಆಗಬೇಕು. ಇಬ್ಬರೂ ಫ್ರೀ ಆಗಬೇಕು ಅಂದರೆ ಅವ್ರ ಮುಂದೆ ಒಂದೆರಡಲ್ಲ ಸವಾಲುಗಳಿರೋದು ಅಧಿವೇಶನದಲ್ಲಿ. ಮತ್ತು ಈ ಬಾರಿ ಮತ್ತೊಂದು ಏನಾಗ್ತಿದೆ ಗೊತ್ತಾ? ಸಂವಿಧಾನ ತಿದ್ದುಪಡಿ ವಿಧೇಯಕಕ್ಕೆ NDAಗೆ 360 ಸ್ಥಾನಗಳು ಬೇಕು. ಅವ್ರ ಹತ್ರ 300 ಇದೆ. 60 ಸ್ಥಾನಗಳಿಗೆ ಈ ಇಂಡಿ ಒಕ್ಕೂಟದಲ್ಲಿ ಇದ್ದವ್ರನ್ನೆಲ್ಲ ಸೆಳಿತಾ ಇದ್ದಾರೆ ಅವರು. ಈಗ ಆಲ್ರೆಡಿ DMK ಈ ಡಿಲಿಮಿಟೇಷನ್ ಬಿಲ್ ವಿಚಾರವಾಗಿ ಆ ಕಡೆ ಜಂಪ್ ಮಾಡಾಗಿದೆ. NCP ಅವರು ಆ ಕಡೆ ಹೋಗಿದ್ದಾಗಿದೆ. ಹಿಂಗಿರುವಾಗ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಬೇಕಾದ ಸವಾಲು ಇದೆ. ಯಾವುದು ಪ್ರಯಾರಿಟಿ ಅಂತ ನೋಡ್ತಾರೆ ಅವ್ರಿಗೆ. ನಮಗೆ ಆದ್ಯತೆ ಯಾವುದು? ರಾಜ್ಯವೋ ದೇಶವೋ? ನಾವು ಅದಕ್ಕೆ ಹೇಳಿರೋದು, ಟೈಟ್ಲಲ್ಲಿ ಕೊಟ್ಟಿದ್ವಿ, ರಾಜ್ಯವೋ ದೇಶವೋ, ದೇಶದಳು ರಾಜ್ಯವೋ ಅಂತ. ಅಂದರೆ ಈಗ ಅವ್ರು ಇಡೀ ದೇಶದ ವಿಚಾರಗಳಿಗೆ ಗಮನ ಕೊಡ್ತಾರೋ ಅಥವಾ ಕರ್ನಾಟಕ ರಾಜ್ಯದ ಸಂಪುಟ ವಿಸ್ತರಣೆಗೆ ಮಾತ್ರ ಗಮನ ಕೊಡ್ತಾರೋ, ಅಥವಾ ಆ ದೇಶದ ವಿಚಾರವನ್ನೆಲ್ಲವನ್ನೂ ಕೂಡ ಅದನ್ನು ಅಡ್ರೆಸ್ ಮಾಡ್ತಾ ಜೊತೆಗೆ ಈಗ ಸೈಕಲ್ ಗ್ಯಾಪ್ ಅಂತಾರಲ್ಲ, ಹಂಗೊಂದು ಗ್ಯಾಪಲ್ಲಿ ಏನಾದರೂ ಇದನ್ನು ಅಟೆಂಡ್ ಮಾಡ್ತಾರಾ? ಈ ಎಲ್ಲ ಪ್ರಶ್ನೆಗಳು ಇದೆ. ಆದರೆ ಉತ್ತರ ಕೊಡಬೇಕಾದವರು ದಿಲ್ಲಿಯಲ್ಲಿದ್ದಾರೆ. ಉತ್ತರ ಪಡಿಬೇಕು ಅಂತ ಓಡಾಡ್ತಾ ಇರೋರು ಈಗ ಇಲ್ಲಿದ್ದಾರೆ, ನಾಳೆ ದಿಲ್ಲಿಗೆ ಹೋಗ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಪಾಟೀಲ್ರೆ. ಬಹುಶಃ ನೀವೀಗೆಲ್ಲ ಹೇಳ್ತಾ ಇರೋಂಥ ವಿಚಾರವನ್ನು ನೋಡಿದರೆ ಇದು ಯಾಕೋ ಈಗ ಆಗಸ್ಟ್ 13 ಅಂದರೆ 23 ದಿನ ಆದಮೇಲೆಯೂ ಕೂಡ ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ತಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕಂದರೆ ಈಗ ನೋಡಿ, ಈಗ ನೀಟ್ ಪರೀಕ್ಷೆ ಆಗಿರ್ಬೋದು, ಮತ್ತೊಂದು ದೇಶದ ವಿಚಾರ ಅಂತ ಬಂದಾಗ ವಿರೋಧ ಪಕ್ಷಗಳಾಗಿ ಆಡಳಿತ ಪಕ್ಷವನ್ನು ಹೆಂಗೆ ಕಟ್ಟು ಹಾಕಬೇಕು ಅನ್ನೋದಕ್ಕೆ ಬಹಳ ದಿನಗಳಿಂದ ಕಾದು ಕುಳಿತಿರ್ತಾರೆ. ಈಗ ಸೆಷನ್ಗಳು ನಡೆಯುವಾಗ ಅದೊಂದು ಸಮಯ ಅವರಿಗೆ. ಈಗಾಗಲೇ ಈ ನೀಟ್ ಪರೀಕ್ಷೆ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕಾಕ್ರೋಚ್ ಪಾರ್ಟಿ ಅವರು ನಿರಂತರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಅಸ್ತ್ರಗಳು ಬಾಳಿದೆ ವಿಪಕ್ಷಗಳ ಕೈಯಲ್ಲಿ. ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಹೌಸನ್ನು ಅವರು ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ತಾರೆ. ಆ ವಿಚಾರದ ಮೇಲೆ ಫೋಕಸ್ ಮಾಡುವಾಗ
ಕರ್ನಾಟಕ ರಾಜ್ಯದಿಂದ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಪಟ್ಟಿ ಕೈಯಲ್ಲಿ ಹಿಡ್ಕೊಂಡು ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅಂತಂದ ತಕ್ಷಣ ಎಲ್ಲ ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬಂದು ಕುತ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತಾ? ಬಹುಶಃ ಇಂಪಾಸಿಬಲ್. ಹಿಂದಿನ ಉದಾಹರಣೆಗಳನ್ನ ನೋಡಿ ಹೇಳೋದಾದ್ರೆ ಹಿಂದಿನ ನಿದರ್ಶನಗಳು, ಈಗ ಸಿದ್ದರಾಮಯ್ಯವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ ಪಾಟೀಲ್ರೆ, ಎಷ್ಟೋ ಬಾರಿ ಅಧಿವೇಶನ ನಡೆಯುವಾಗಲೇ ಹೋಗಿದ್ರು ಸಂಪುಟ ವಿಸ್ತರಣೆಗೆ, ಸಂಪುಟ ಪುನರ್ರಚನೆಗೆ ಅಂತಾನೆ ಹೋಗಿದ್ರು. ಆದ್ರೆ ಅಧಿವೇಶನ ನಡೆಯುವಾಗ ಒಂದು ದಿನವೂ ಅವ್ರಿಗೆ ಟೈಮ್ ಕೊಟ್ಟಿಲ್ಲ. ಆಮೇಲೆ ಸಮಯ ಒಂದ್ ಸ್ವಲ್ಪ ಈಗ ಭಿನ್ನವಾಗಿದೆ. ಈಗ ನೀವು ಹೇಳ್ದಂಗೆ ಈಗ ಸಂಪೂರ್ಣ ಭಿನ್ನವಾಗಿದೆ, ಸ್ವಲ್ಪ ಅಲ್ಲ ಪಾಟೀಲ್ರೆ. ಯಾಕಂದ್ರೆ ನೋಡಿ ಮತ್ತೆ ಈಗ ನೀವು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಧಾರ್ಮಿಕ ನಂಬಿಕೆ ಉಳ್ಳವರು. ಅವರೇ ಈಗ ಈ ಆಷಾಢದಲ್ಲಿ ಸಂಪುಟ ವಿಸ್ತರಣೆ ಮಾಡ್ತಾರ ಅನ್ನುವಂಥ ಚರ್ಚೆನೂ ಕೆಲವರೆಲ್ಲ ಮಾಡ್ತಾ ಇದ್ರು. ಆದ್ರೆ ಈಗ ಬೀಸ್ತಿರೋದು ಆಷಾಢದ ಗಾಳಿ ಅಲ್ಲ, ಅಧಿವೇಶನದ ಗಾಳಿ. ಆ ಬಿರುಗಾಳಿಯೇ ಜೋರಾಗಿದೆ. ನೀವು ಹೇಳಿದ್ರಲ್ಲ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ನಡೀತಿರೋದು, ಕಾಂಗ್ರೆಸ್ ಅದನ್ನ ಸದನದ ಒಳಗೆ ಹೋರಾಟ ಮಾಡುತ್ತೆ. ಆಲ್ರೆಡಿ ಅವ್ರು ರೆಡಿ ಆಗಿದ್ದಾರೆ ಅದಕ್ಕೆ. ಈಗ ಸದನವನ್ನ ಬಳಕೆ ಮಾಡ್ಕೋತಾರೋ ದುರ್ಬಳಕೆ ಮಾಡ್ಕೋತಾರೋ ಅನ್ನೋದು ಅವರವರ, ಈಗ ಅವ್ರು ಯಾವ ಧ್ರುವದಲ್ಲಿ ನಿಂತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಾಂಗ್ರೆಸ್ ಅವ್ರ ಪ್ರಕಾರ ಅಲ್ಲಿ ಹೋರಾಟ ಮಾಡೋದು, ಸದನ ನಡೆಯಲಿಕ್ಕೆ ಬಿಡದೇ ಇರೋದು, ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದು ಅವ್ರ ಪ್ರಕಾರ ಸದನದ ಸದ್ಬಳಕೆ. ಅದೇ ಬಿಜೆಪಿ ಅವರಿಗೆ ಹೋಗಿ ಕೇಳಿ ನೀವು, ಇವರು ಸದನ ಕಂಪ್ಲೀಟ್ ಸ್ಟಾಲ್ ಮಾಡ್ತಾ ಇದ್ದಾರೆ, ಅಧಿವೇಶನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಜನರ ವಿಚಾರ ಚರ್ಚೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ದುರ್ಬಳಕೆ ಆಗ್ತಾ ಇದೆ ಸದನದ ಸಮಯ ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಈಗ ಇರುವ ಪ್ರಶ್ನೆ ಏನು, ಈ ಸದನದ ನಡುವೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹೈಕಮಾಂಡ್ ಅಂದ್ರೆ ಇವರಿಬ್ರೆ. ಅಂದ್ರೆ ರಾಜಕೀಯವಾಗಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಕೊಂಡಿದ್ದಾರೆ, ಆದ್ರೆ AICC ಅಧ್ಯಕ್ಷರು ಅವರೇ ಅಲ್ವಾ, ಖರ್ಗೆ ಅವರಲ್ವಾ, ಅವರೇ ಹೇಳ್ಬೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಖರ್ಗೆ ಅವರೇ ಹೇಳ್ತಾರೆ. ಸ್ಟಿಲ್ ಅವ್ರು AICC ಅಧ್ಯಕ್ಷರು, ಕರ್ನಾಟಕ ವಿಚಾರ ಅಂದ್ಕೊಳ್ಳಿ ಅವ್ರು ಅಟೆಂಡ್ ಮಾಡಬೇಕು. ಅವರಿಬ್ಬರು ಇಲ್ಲದೆ ಇರುವಾಗ ಇವ್ರು 3 ಜನ ಹೋಗಿ, ಯಾರ್ಯಾರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು, BK ಹರಿಪ್ರಸಾದ್ ಅವರು ಯಾರ ಹತ್ರ ಮಾತಾಡ್ತಾರೆ? ವೇಣುಗೋಪಾಲ್ ಅವ್ರ ಹತ್ರ, ಸುರ್ಜೇವಾಲಾ ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ರೆ, ಅದು ಎಷ್ಟೋ ಸತಿ ಮಾತಾಡ್ಕೊಂಡು ಬಂದಿದ್ದಾರೆ. ಒಂದ್ಸತಿ ಅವ್ರ ಜೊತೆ ಮಾತಾಡಿ ಬಂದು ಸಂಪುಟ ವಿಸ್ತರಣೆ ಆಗಿದ್ದಿಲ್ಲ. ರಾಹುಲ್ ಗಾಂಧಿ ಅವ್ರು ಫಾರಿನ್ನಲ್ಲಿದ್ದರು, ಅವ್ರು ಬರಬೇಕು ಅಂತಲೇ ಹೇಳ್ತಿರ್ತಾರೆ. ಮೊನ್ನೆವರೆಗೂ ನೋಡಿದ್ರಲ್ಲ, ರಾಹುಲ್ ಗಾಂಧಿ ಅವ್ರು ಫಾರಿನ್ನಲ್ಲಿದ್ದಾರೆ, ಬರಬೇಕು, ಇಲ್ಲಿವರೆಗೂ ಆಯಿತು, ಅವ್ರು ಬಂದಿದ್ದಾಯಿತು, ಬಂದಮೇಲೆ ಹೋದ್ರು ಪಟ್ಟಿ ತಗೊಂಡು ಒಪ್ಪಲಿಲ್ಲ. ಈಗ ಅಧಿವೇಶನ ಬಂದಿದೆ, ಅಧಿವೇಶನದ ಮಧ್ಯೆ ಏನಾದರೂ ಆದರೆ, ಒಂದು ವೇಳೆ ಅದ್ರ ನಡುವೆ ಸೈಕಲ್ ಗ್ಯಾಪ್ನ ಹೇಳಿದ್ನಲ್ಲ, ಅದರಲ್ಲೇ ಟೈಮ್ ಕೊಟ್ಟು ಸಂಪುಟ ವಿಸ್ತರಣೆ ಆದರೆ, ಹೊಸ ಸಚಿವರು ಬಂದರೆ ನಾವು ನೀವು ನೋಡಿ ಸಂತೋಷ ಪಡೋಣ ಪಾಟೀಲ್ರೆ. ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬಹುಶಃ ವಿಳಂಬ ಆದಷ್ಟು, ಈಗ ಸಂಪುಟ ವಿಸ್ತರಣೆಯ ವಿಚಾರ ವಿಳಂಬ ಆದಷ್ಟು ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸಬಹುದಾ, ಅಥವಾ ಒತ್ತಡ ಹೆಚ್ಚಾಗುತ್ತೆ ಅಂತ ಭಾವಿಸಬಹುದಾ? ಇದೊಂದು ರೀತಿ ಹಗ್ಗದ ಮೇಲಿನ ನಡಿಗೆ ಪಾಟೀಲ್ರೆ. ಈಗ ಹೆಜ್ಜೆನ ಎಚ್ಚರಿಕೆಯಾಗಿ ಇಡಬೇಕು, ಪ್ರತಿ ಹೆಜ್ಜೆಯನ್ನು. ಹೆಜ್ಜೆ ಇಡ್ಲೇಬೇಕು ಅಂದ್ರೆ ಈ ಬರಗಾಲದಂತ ಸಂದಿಗ್ಧ ಬೇರೆ ಇದೆ ನಮ್ಮ ರಾಜ್ಯದಲ್ಲಿ ಈಗ. ಕರೆಕ್ಟ್. ಅದೇ ಕಾರಣಕ್ಕಾಗಿ ಈ ಬರಗಾಲದ ಸಂದರ್ಭದಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಆಕಾಂಕ್ಷಿಗಳ ಒತ್ತಡ ಇರುವಾಗ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಂದ್ರೆ ಈ ಹಗ್ಗದ ಮೇಲೆ ನಡಿಗೆ ಅಂತಾರಲ್ಲ, ಅಕ್ಷರಶಃ ಆ ಪರಿಸ್ಥಿತಿ ಅವ್ರದ್ದು. ಹೆಜ್ಜೆ ಇಡ್ಲೇಬೇಕು, ಹೆಜ್ಜೆ ಇಡದೆ ನಿಲ್ಲಿಕ್ಕಾಗಲ್ಲ. ಎಷ್ಟೊತ್ತು ನಿಂತ್ಕೊತೀರಿ ನೀವು ಹಗ್ಗದ ಮಧ್ಯದಲ್ಲಿ? ಮುಂದೆ ಹೋಗ್ಲೇಬೇಕಲ್ಲ, ಆ ಪಾರ್ಟಿಗೆ ರೀಚ್ ಆಗ್ಲೇಬೇಕಲ್ಲ. ಆಮೇಲೆ ಸಂಪುಟ ವಿಸ್ತರಣೆ ಮಾಡ್ಬೇಕಂತ ಅನಿವಾರ್ಯತೆಯೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಕೃಷಿ ಸಚಿವರಿಲ್ಲ, ರೈತರ ಗೋಳು ಕೇಳೋಣ ಅಂತಂದ್ರೆ, ಈ ಕಡೆ ಜಾನುವಾರುಗಳ ಆರೈಕೆ ಆಗ್ಬೇಕು ಅಂತಂದ್ರೆ ಪಶು ಸಂಗೋಪನಾ ಸಚಿವರಿಲ್ಲ. ಎಲ್ಲದಕ್ಕೂ ಇವರೇ ಏನಷ್ಟು ಅಂತ ಕೆಲಸ ಮಾಡ್ತಾರೆ, ಏನಂತ ಉತ್ತರ ಕೊಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಕಾಡುತ್ತೆ. ನೀವು ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಎತ್ತಿದಿರಿ. ನೆಕ್ಸ್ಟ್ ಪ್ಯಾಕೇಜ್ ಅಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಇದೆ ಪಾಟೀಲ್. ನೀವು ಹೇಳಿದ್ರಲ್ಲ, ನೆಕ್ಸ್ಟ್ ಈಗ ನಾವು ನೆಕ್ಸ್ಟ್ ಸ್ಟೋರಿ ಕೊಡ್ತೀವಲ್ಲ, ಬಹಳ ಡೀಟೇಲ್ ಡಿಸ್ಕಷನ್ ಆಗುತ್ತೆ. ಮತ್ತೆ ಅದಕ್ಕೆ ಬಹಳಷ್ಟು ಆಯಾಮಗಳು ಕೂಡ ಇದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಚಾಪೆ ಕೆಳಗಡೆ ತೂರಿದ್ರೆ ರಂಗೋಲಿ ಕೆಳಗೆ ತೂರೋದು ಅಂತಾರಲ್ಲ, ಆ ರೀತಿಯ ಕಾರ್ಯತಂತ್ರವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಇರುವ ಪ್ರಶ್ನೆ ಏನು, ಈಗ ದಿಲ್ಲಿಗೆ ಹೋಗ್ತಾ ಇದ್ದಾರೆ, ದಿಲ್ಲಿಯಲ್ಲಿ ಹೈಕಮಾಂಡ್ ಇವ್ರಿಗೆ ಟೈಮ್ ಕೊಡುತ್ತಾ, ಕೊಟ್ಟರು ಸಂಪುಟ ವಿಸ್ತರಣೆಗೆ ಅಧಿಕೃತ ಮುದ್ರೆ ಒತ್ತುತ್ತಾ? ಯಾಕಂದ್ರೆ ಇವ್ರೊಬ್ಬರೇ ಹೋದ್ರೆ ಆಗಲ್ಲ ಅಂತ ನಾ ಹೇಳಿದ್ನಲ್ಲ, ಅದಕ್ಕೆ ಸಿದ್ದರಾಮಯ್ಯ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು. ಮತ್ತೆ ಈ ಸತಿ ವಿಶೇಷ ಏನ್ ಗೊತ್ತಾ, ಇಲ್ಲಿವರೆಗೂ ಸಿದ್ದರಾಮಯ್ಯ ಅವ್ರದ್ದು, ಡಿ ಕೆ ಶಿವಕುಮಾರ್ ಇಬ್ಬರದ್ದು ಲಿಸ್ಟ್ ಇರ್ತಿತ್ತು. ಈ ಸತಿ ಬರೀ BK ಹರಿಪ್ರಸಾದ್ ಅಷ್ಟೇ ಅಲ್ಲ, ವೇಣುಗೋಪಾಲ್ ಒಂದು ಲಿಸ್ಟ್ ಇಟ್ಕೊಂಡಿದ್ರಂತೆ, ಸುರ್ಜೇವಾಲಾ ಅವ್ರದ್ದು ಒಂದು ಲಿಸ್ಟ್ ಇತ್ತಂತೆ. ಈ 5 ಲಿಸ್ಟನ್ನ ಅದನ್ನ ಫಿಲ್ಟರ್ ಮಾಡಿ ರಾಹುಲ್ ಗಾಂಧಿ ಅವ್ರ ಮುಂದೆ ಹೋದ್ರೆ ಅವ್ರೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು 55 ವರ್ಷದ ಒಳಗಿನವ್ರ ಪಟ್ಟಿ ತನ್ನಿ ಅಂದ್ರು. ನಾವು ಕೊಟ್ಟಿದ್ವಲ್ಲ ಮೊನ್ನೆ ಸ್ಟೋರಿ. ಇಷ್ಟೆಲ್ಲ ಸರ್ಕಸ್ ನಡೀತಿರುವಾಗ ಈ ಸೈಕಲ್ ಗ್ಯಾಪ್ ಅಲ್ಲಿ ಇದು ಕ್ಲಿಯರ್ ಆಗುವಂತದ್ದ? ಥಿಂಕ್ ಮಾಡಿ ಪಾಟೀಲ್ರೆ ನೀವೇ. ಗೋವಿಂದಣ್ಣ ಅವರು ಡೆಲ್ಲಿಯಲ್ಲೇ ಇದಾರ, ಇನ್ನು ವಾಪಸ್ ಬೆಂಗಳೂರು ಬಂದ್ರ? ಈಗ ಸದ್ಯ ಮತ್ತೆ ವಾಪಸ್ ನಾಳೆ ನೈಟ್ ಹೋಗ್ತಾ ಇದ್ದಾರೆ. ಈಗ ಇಲ್ಲೇ ಇದ್ದಾರೆ. ಈ ಕಡೆ ಇಲ್ಲಿ ಅಧಿವೇಶನ ನಡೀತಾ ಇದೆ ವಿಧಾನಸೌಧದಲ್ಲಿ, ಇದು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಅಧಿವೇಶನ 6ನೇ ತಾರೀಕಿಂದ ಶುರು ಆಗುತ್ತೆ. ಅದಕ್ಕೆ ಬೇಕಾಗಿ ಕ್ಯಾಬಿನೆಟ್ ಡಿಸಿಷನ್ ಆಗ್ಬೇಕಲ್ಲ, ಕ್ಯಾಬಿನೆಟ್ ನಡೀತಾ ಇದೆ, ಅಲ್ಲಿ ಹೋಗಿದ್ದಾರೆ. ಕ್ಯಾಬಿನೆಟ್ ಮುಗಿದ ಕೂಡಲೇ ಫೋನ್ ಮಾಡ್ತಾರೆ ಪಾಟೀಲ್ರೆ, ನಿಮಗೆ ಕಾನ್ಫರೆನ್ಸ್ ಕಾಲ್ ತಗೋತೀನಿ. ಅಲ್ಲ, ಈ ಟೈಮ್ ಸ್ವಲ್ಪ ಕರ್ಕೊಂಡ್ ಬನ್ನಿ ಅವ್ರನ್ನ ನಮ್ಮ ಆಫೀಸ್ ಕಡೆಗೆ. ಅಲ್ಲಲ್ಲ, ಅಲ್ಲಿ ಕ್ಯಾಬಿನೆಟ್ ಒಳಗೆ ಕೂತ್ ಬಿಟ್ಟಿದ್ದಾರೆ. ಈಗ ಕ್ಯಾಬಿನೆಟ್ ಒಳಗೆ ಕೂತಾಗ ಕ್ಯಾಬಿನೆಟ್ ಒಳಗೆ ನಾವು ಫೋನ್ ಮಾಡಂಗಿಲ್ಲ, ಅಲ್ಲಿ ಎಲ್ಲ ಹೊರಗಿಟ್ಟು ಹೋಗಿರ್ತಾರೆ, ರಿಸ್ಟ್ರಿಕ್ಷನ್ಸ್ ಇದೆ. ಏನ್ ಮಾಡೋದು ಹೇಳಿ ಪಾಟೀಲ್? ಏನ್ ಭಯ ಅಂದ್ರೆ, ಗೋವಿಂದಣ್ಣ ನನಗ್ ಪರಿಚಯ ಮಾಡಿಸ್ಬಿಟ್ರೆ ಎಲ್ಲಿ ನೀವು ನಮ್ಮನ್ನ ಸೈಡ್ ಇಟ್ಬಿಡ್ತಿರೋ ಅಂತ ಭಯ. ಇರ್ಲಿ ಬಿಡಿ, ನಮಗೇನು ವಿಷಯ ಸಿಕ್ಕರೆ ಸಾಕಲ್ಲ. ಇಲ್ಲ ಸಿಗ ಮೂಲಕ ಸಿಗ್ಲಿ, ಗೋವಿಂದಣ್ಣನ ಮೂಲಕ ಭೇಟಿ ಮಾಡಿಸ್ತೀವಿ. 2ನೇ ಸ್ಟೋರಿ ಹೋಗೋಣ ಈಗ.